ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಮಾಹಿತಿ ಹರಿದಾಡ್ತಾ ಇದೆ, ಹೊಸ ಸುದ್ದಿ ಹರಿದಾಡ್ತಾ ಇದೆ. ಈಗ ಆಲ್ರೆಡಿ ಹೊಸ ಸಿಎಂ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು. ಹಾಗಾಗಿ ಇವತ್ತು ಹೊಸ ಸಿಎಂ ಒಂದು ಹೊಸ ಆದೇಶವನ್ನ ಕೊಡ್ತಾರೆ, ಒಂದು ಹೊಸ ವಿಷಯವನ್ನ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಿ. ಅದರಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನ್ ಪ್ರತಿ ತಿಂಗಳು ಮಹಿಳೆಯರು 2,000 ರೂಪಾಯಿನ ಪಡ್ಕೊಂತಾ ಇದ್ದಾರೆ, ಅದನ್ನ 3,000 ರೂಪಾಯಿ ಅಥವಾ 5,000 ರೂಪಾಯಿವರೆಗೂ ಏರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಜಾನ ಸರ್ ಈ ರೀತಿ ಸುದ್ದಿ ಬರ್ತಾ ಇದೆ ಅಂತ ಹೇಳಿ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನಮ್ಮ ವೀಕ್ಷಕರು ಸಹ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದರ ಜೊತೆಯಲ್ಲಿ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಸಹ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಯಾರಾದ್ರೂ ಯಾವುದೇ ಒಂದು ಪಕ್ಷದಲ್ಲಿ ಹೊಸದಾಗಿ ಸಿಎಂ ಆದವರು ಹೊಸ ಹೊಸ ಘೋಷಣೆಗಳನ್ನ ಮಾಡುವಂತದ್ದು ಸಹಜ, ಓಕೆನಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಸ್ಥಾನಕ್ಕಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಹೊರಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ 3,000 ಅಥವಾ 5,000ಕ್ಕೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ನೀವು ಅನ್ಕೋಬಹುದು ನೀವೇ ಒಂದೇನೋ ಸೃಷ್ಟಿ ಮಾಡಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ. ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಪೋಸ್ಟ್ ಆಗ್ತಾ ಇದೆ, ನೀವು ಚೆಕ್ಔಟ್ ಮಾಡಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಮೇನ್ ಸ್ಟ್ರೀಮ್ ಕೆಲವೊಂದು ಮೀಡಿಯಾದಲ್ಲೂ ಸಹ ಸುದ್ದಿ ಬರ್ತಾ ಇದೆ. 5,000 ಅಥವಾ 3,000 ಮಾಡುವಂತ ಸಾಧ್ಯತೆ ಇದೆ, ಗೃಹಲಕ್ಷ್ಮಿ ಹಣವನ್ನ ಏರಿಕೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಿ. ಇದ್ರ ಬಗ್ಗೆ ಈ ಸುದ್ದಿ ನಿಜವಾಗ್ಲೂ ಏರಿಕೆ ಆಗುತ್ತಾ, ನಿಜವಾಗ್ಲೂ 5,000 ಅಥವಾ 3,000 ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್. ಇದನ್ನ ಎಲ್ಲೂ ಕೂಡ ಅಧಿಕೃತವಾಗಿ ಈ ರೀತಿ ಮಾಡುವಂತ ಸಾಧ್ಯತೆ ಇದೆ ಅಂತನೂ ಕೂಡ ತಿಳಿಸ್ಕೊಟ್ಟಿಲ್ಲ ಸರ್ಕಾರ. ಹಾಗಾಗಿ ಈಗಿರುವಂತಹ ಏನ್ 2,000 ರೂಪಾಯಿ ಪ್ರತಿ ತಿಂಗಳು ಇದೇ ಕಂಟಿನ್ಯೂ ಆಗುತ್ತೆ. ಏನ್ 5 ಗ್ಯಾರಂಟಿಗಳೇನಿದೆ ಯಾವ್ದ್ರಲ್ಲೂ ಕೂಡ ಮೇಜರ್ ಆಗಿ ಬದಲಾವಣೆ ಇಲ್ಲ, ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಪರಿಷ್ಕರಣೆ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ಈ ರೀತಿ ಫೇಕ್ ನ್ಯೂಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದ್ಬಿಡ್ತಾ ಇದ್ದಾರೆ. ನಮ್ಮ ಒಂದು ಚಾನೆಲ್ ನಲ್ಲಿ ಯಾವುದೇ ಫೇಕ್ ನ್ಯೂಸ್ ಗಳಿದ್ರು ಅದು ನಿಜಾನ ಸುಳ್ಳನ ಕ್ಲಾರಿಟಿ ನಮ್ಮ ವೀಕ್ಷಕರಿಗೆ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡುವಂತ ಕೆಲಸ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಈಗ ಸದ್ಯಕ್ಕೆ ಪೆನ್ಷನ್ ಹಣ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಅದರಲ್ಲೂ ಸಹ ಮಾರ್ಚ್ ಮತ್ತೆ ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ಪೆಂಡಿಂಗ್ ಇತ್ತು. ಈಗಾಗಲೇ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಕೂಡ ರಿಲೀಸ್ ಆಗಿ ಸುಮಾರು 50% ಜನರಿಗಿಂತ ಹೆಚ್ಚು ಜನರಿಗೆ ಜಮಾ ಆಗಿದೆ. ಮೇ ತಿಂಗಳ ಪೆನ್ಷನ್ ರಿಲೀಸ್ ಆಗಿರಲಿಲ್ಲ. ಈಗ ಮೇ ತಿಂಗಳ ಪೆನ್ಷನ್ ಹಣ ಕೂಡ ನಿನ್ನೆನಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ. ಹೌದು, ಮೇ ತಿಂಗಳ ಪೆನ್ಷನ್ ಹಣ ನಿಮಗೂ ಜಮಾ ಆಗಿದೆಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ಈಗ ಆಲ್ರೆಡಿ ಮೇ ತಿಂಗಳು ಮತ್ತೆ ಏಪ್ರಿಲ್ ಎರಡೂ ಕೂಡ ಜಮಾ ಆಗ್ತಾ ಇದೆ. ನಿಮಗೆ 1-2 ದಿನ ಡಿಫರೆನ್ಸ್ ಅಲ್ಲಿ ಏಪ್ರಿಲ್ ಮತ್ತೆ ಮೇ ತಿಂಗಳು ಎರಡೂ ಪೆನ್ಷನ್ ಹಣ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಏನಾದ್ರೂ ಜಮಾ ಆಗಿದೆಯಾ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮ್ಗೆ ಎಷ್ಟು ತಿಂಗಳು ಬರಬೇಕು, ಎಷ್ಟು ತಿಂಗಳು ಬಂದಿದೆ ಪೆನ್ಷನ್ ಅಂತ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.